ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆಯಿಂದ ಮಳೆ ಆರ್ಭಟ ಜೋರಾಗಿದೆ. ನಿರಂತರ ಮಳೆಯಿಂದಾಗಿ ಜನರು ಹೈರಾಣಾಗಿರುವಂತದ್ದು. ಹಲವು ಮನೆಗಳಿಗೆ ಚರಂಡಿ ನೀರು ನುಗ್ಗಿದ್ದು ಮನೆಯಲ್ಲಿನ ಆಹಾರ ಪೀಠೋಪಕರಣಗಳು ಕೂಡ ನೀರು ಪಾಲಾಗ್ಬಿಟ್ಟಿದೆ. ಮನೆಯಿಂದ ನೀರು ಹೊರಹಾಕಲಿಕ್ಕೆ ನಿವಾಸಿಗಳು ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಿನ್ನೆಯಿಂದಲೂ ಕೂಡ ಸುರಿತಾನೇ ಇದೆ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ನಿನ್ನೆಯಿಂದಲೂ ಕೂಡ ಮಳೆ ನಿರಂತರವಾಗಿ ಸುರಿತಾ ಇದೆ. ಹಾಸನ, ಸಕಲೇಶಪುರ, ಬೇಲೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಜಿಲ್ಲೆಯ ಬಹುತೇಕ ಕಡೆ ಮೋಡ ಕವಿದ ವಾತಾವರಣವಿದ್ದು ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜಿಟಿ ಮಳೆಯಿಂದ ವಾಹನ ಸವಾರರು ಕೂಡ ಪರದಾಡುವಂತಾಯಿತು. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ, ಅಲ್ಲಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಬೆಂಗಳೂರಿನ 8ನೇ ಮೈಲಿ, ಜಾಲಹಳ್ಳಿ ಕ್ರಾಸ್, ಬಾಗಲಗುಂಟೆ ಭಾಗಗಳಲ್ಲಿ ತುಂತುರು ಮಳೆ ಆಗ್ತಾ ಇರುವಂಥದ್ದು. ಮಳೆಯಿಂದಾಗಿ ಕೆಲಸಗಳಿಗೆ ಹೋಗುವಂಥವ್ರಿಗೆ ಒಂದು ರೀತಿಯಾದಂಥ ತೊಂದರೆ. ಯಾಕೆಂದರೆ ಟೂ ವೀಲರ್ನಲ್ಲಿ ಹೋಗುವಂಥವ್ರು ನೆನ್ಕೊಂಡೇ ಹೋಗುವಂಥ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಮಳೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕೊಟ್ಟಿದೆ. ಕೊರೋನಾ 2ನೇ ಅಲೆಯಿಂದ ಹೊರಬಂದ ನಂತರ ದೇಶದ ಅತಿ